ನಮಃ ಶಿವಾಯ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ನಮಸ್ಕಾರ ಪ್ರಿಯ ಭಕ್ತರೇ ಮತ್ತು ದೈವ ಭಕ್ತಿಯ ಸ್ನೇಹಿತರೆ. ಜಗತ್ತಿನಲ್ಲಿ ನಡೆಯುವ ಅನೇಕ ಘಟನೆಗಳು ಕೆಲವೊಮ್ಮೆ ನಮಗೆ ಆಶ್ಚರ್ಯ ಉಂಟು ಮಾಡುತ್ತವೆ. ಕೆಲವರು ಮಹಾನ್ ತಪಸ್ವಿಗಳು ತಮ್ಮ ತಪಸ್ಸಿನ ಶಕ್ತಿಯಿಂದ ಕಾಲದ ರಹಸ್ಯಗಳನ್ನು ಅರಿಯುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ನಮ್ಮ ಪರಮ ಪೂಜ್ಯರಾದ ಪರಮ ಪವಿತ್ರ ಗುರುಗಳು ಜೂನ್ 27, 2025 ಒಂದು ಆಶ್ಚರ್ಯ ಮಾತು ಹೇಳಿದ್ದರು. ಅವರು ಹೇಳಿದ್ದು ಏನೆಂದರೆ, ಇರಾನ್ ದೇಶದ ಮಹತ್ವದ ನಾಯಕನಾದ ಆಯತುಲ್ಲಾ ಅಲಿ ಖಮೇನಿಯವರು ಮಾರ್ಚ್ 10 ಕಣ್ಮರೆಯಾಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಎಂದು. ಇಂದು ಜಗತ್ತಿನಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ನೋಡಿದಾಗ ಆ ಮಾತು ಸತ್ಯವಾಗಿದೆ ಎಂದು ನಮಗೆ ತಿಳಿಯುತ್ತದೆ. ಇದು ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಇದು ತಪಸ್ಸಿನ ಶಕ್ತಿಯಿಂದ ಬಂದ ಕಾಲಜ್ಞಾನವೇ. ಇದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಯಾಕೆಂದರೆ ಕಾಲಜ್ಞಾನ ಹೆದರಿಕೆ ಹುಟ್ಟಿಸುವಂತಹ ಶಾಸ್ತ್ರವಲ್ಲ, ಅದು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಲು ನಾವು ಮುಂಜಾಗ್ರತೆಯನ್ನು ಪಡೆಯಲು ಕೊಡುವಂತಹ ಒಂದು ಶುಭ ಸಂದೇಶವಾಗಿರುತ್ತದೆ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತರಿಂದ ಶಿಷ್ಯರಿಂದಕ್ಕೆಲ್ಲ ಈ ಪಾಲ್ಗುಣ ಮಾಸದ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಕಾಲಜ್ಞಾನ ಒಂದು ವೈಜ್ಞಾನಿಕ ಶಾಸ್ತ್ರವಾಗಿದೆ ಶಿಷ್ಯಂದಿರೇ. ಏಕೆಂದರೆ ಈ ಕಾಲಜ್ಞಾನ ನೋಡಿ, ನಮ್ಮ ಸನಾತನ ಪರಂಪರೆಯಿಂದಲೂ ಸಹ ತನ್ನದೇ ಆದ ಮಹತ್ವವನ್ನು ಮತ್ತು ವೈಶಿಷ್ಟ್ಯವನ್ನು ಉಳಿಸಿಕೊಂಡು ಬಂದಿದೆ. ಈ ಕಾಲಜ್ಞಾನವನ್ನು ಅನೇಕ ನಮ್ಮ ಭಾರತೀಯ ರಾಜ ಪರಂಪರೆಗಳಿರಲಿ ಮತ್ತು ಅನೇಕ ವಿದೇಶ ರಾಜ ಪರಂಪರೆಗಳು ಸಹ ಈ ಕಾಲಜ್ಞಾನವನ್ನು ತಮ್ಮ ಜೀವನದಲ್ಲಿ ಮತ್ತು ತಮ್ಮ ರಾಜ್ಯದಲ್ಲಿ ಆಡಳಿತಕ್ಕೋಸ್ಕರ ಅವಲಂಬಿಸಿ ಉನ್ನತ ಮಟ್ಟದಿಂದ ತಮ್ಮ ಜೀವನ ಚರಿತ್ರೆಯನ್ನು ಇತಿಹಾಸವನ್ನು ಮಾಡಿದರು. ತಾವುಗಳು ಈ ದಿನವೂ ಸಹ ಅಂತ ಇತಿಹಾಸವನ್ನು ಓದುತ್ತಾ ಇದ್ದೀರ. ಆ ಇತಿಹಾಸದಲ್ಲಿ ನೀವು ಸಂಶೋಧನೆಯನ್ನು ಮಾಡಿದಾಗ ಗೊತ್ತಾಗುತ್ತೆ, ನಮ್ಮ ಭಾರತ, ಇಡೀ ವಿಶ್ವಗುರು ಭಾರತ ಅನ್ನೋದು ಮೂಲವಾಗಿರುವ ಆ ಬೇರನ್ನು ಪ್ರತಿಯೊಬ್ಬರೂ ಸಹ ಆಳವಾಗಿ ಅಧ್ಯಯನವನ್ನು ಮಾಡಬಹುದಾಗಿದೆ. ಏಕೆಂದರೆ ಈ ಕಾಲಜ್ಞಾನ, ಈ ಜ್ಯೋತಿಷ್ಯ ಅನ್ನೋದು ಸಂಪೂರ್ಣ ವೈಜ್ಞಾನಿಕ ಶಾಸ್ತ್ರವಾಗಿದೆ. ಆ ವೈಜ್ಞಾನಿಕ ಶಾಸ್ತ್ರಕ್ಕೆ ಅಧ್ಯಯನವು ಅಷ್ಟೇ ಮುಖ್ಯವಾಗಿದೆ. ನೋಡಿ, ಎಂತೆಂತಹ ಸುಮಾರು 5,000 ವರ್ಷಗಳಿರಲಿ, 10,000 ವರ್ಷಗಳ ಹಿಂದೆಯೇ ಸಹ ಅನೇಕ ನಾವು ಶಿಲ್ಪಕಲೆಗಳನ್ನು ನೋಡಿದಾಗ ನಾವು ಇಂತಹ ವೈಜ್ಞಾನಿಕವಾದ ಜ್ಯೋತಿಷ್ಯದ ಮಹತ್ವವನ್ನು ನಾವು ತಿಳಿತಾ ಹೋಗ್ತೀವಿ. ನೋಡಿ, ಈ ದಿನ ನಾವುಗಳು ಎಲ್ಲ ಚಂದ್ರಲೋಕಕ್ಕೆ ಹೋದ್ವಿ, ಮಂಗಳ ಗ್ರಹಕ್ಕೆ ಹೋದ್ವಿ ಅಂತಂದು ಹೆಮ್ಮೆಯಿಂದ ಹೇಳ್ತೀವಿ. ಆದರೆ ಸುಮಾರು 5,000 ವರ್ಷಗಳ ಹಿಂದೆಯೇ ನಮ್ಮ ಋಷಿ ಮುನಿಗಳು ಬಾಹ್ಯಾಕಾಶಕ್ಕೆ ಸಂಚಾರವನ್ನು ಮಾಡಿ ಪ್ರತಿಯೊಂದರ ನಿಖರತೆಯನ್ನು ತಮ್ಮ ತಾಳಪತ್ರದಲ್ಲಿ ನಮೂದಿಸಿದ್ದಾರೆ. ಮತ್ತು ಅನೇಕ ನೀವು ಶಿಲ್ಪಕಲೆಗಳ ಕೆತ್ತನೆಯಲ್ಲೂ ಸಹ ಇಡೀ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬರೂ ಸಹ ನೋಡಬಹುದಾಗಿದೆ. ಇಂತಹ ಭವ್ಯ ಪರಂಪರೆಯಾದ ನಮ್ಮ ಈ ಕಾಲಜ್ಞಾನವನ್ನು ಇತ್ತೀಚಿನ ದಿನಮಾನಗಳಲ್ಲಿ ಅದರ ಒಂದು ವೈಶಿಷ್ಟ್ಯವೇ ಕಳೆದು ಹೋಗ್ತಾ ಇದೆ. ಏಕೆಂತಂದರೆ ಅಧ್ಯಯನದ ಕೊರತೆ ಆಗ್ತಾ ಇದೆ. ಅಧ್ಯಯನ ಇಲ್ಲದೆ ನಾವುಗಳೆಲ್ಲ ನೋಡ್ತಾ ಇರ್ತೀವಿ. ಎಷ್ಟೋ ಜನರು ಜ್ಯೋತಿಷ್ಯದ ಬಗ್ಗೆ ಮಾತನಾಡುವುದು ಎಲ್ಲವನ್ನ ನಾವು ನೋಡ್ತಾ ಇರ್ತೀವಿ.
ಅದನ್ನೇ ವೈಭವೀಕರಿಸಿ. ಆದರೆ ಅಧ್ಯಯನವನ್ನು ಬೇಕು. ಏಕಂತಂದರೆ ಜ್ಯೋತಿಷ್ಯದಲ್ಲಿ ಮತ್ತು ಕಾಲಜ್ಞಾನದಲ್ಲಿ ಹೇಳುತ್ತೆ, ಹುಟ್ಟಿನಿಂದ ಸಾವಿನವರೆಗೂ ಮತ್ತು ಅವನು ಪೂರ್ವ ಜನ್ಮ ಎಲ್ಲಿ ಆಗಿತ್ತು ಮತ್ತೆ ಪುನರ್ಜನ್ಮ ಎಲ್ಲಿ ಜನಿಸ್ತಾನೆ ಅನ್ನೋದನ್ನು ಸಹ ನಿಖರವಾಗಿ ಹೇಳಬಹುದು. ನಮ್ಮ ಭಾರತದ ಸನಾತನ ಪರಂಪರೆಯ ಅಂತಹ ವೈಜ್ಞಾನಿಕ ಶಾಸ್ತ್ರ, ಇಂತಹ ವೈಜ್ಞಾನಿಕ ಶಾಸ್ತ್ರಕ್ಕೆ ಆಳವಾದ ಅಧ್ಯಯನವೂ ಸಹ ಮುಖ್ಯ. ಈ ಅಧ್ಯಯನ ಇಲ್ಲ ಅಂತಂದರೆ ಯಾವುದನ್ನು ನಾವು ನಿಖರತೆಯನ್ನು ಪಡಲಿಕ್ಕಾಗಲ್ಲ. ಯಾಕಂದರೆ ಈಗ ವಿಜ್ಞಾನಿಗಳನ್ನೇ ನೋಡಿ, ಅವರೂ ಸಹ ಅವರ ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನವನ್ನು ಮಾಡ್ತಾ ಹೋಗಿ ಅದರ ಬಗ್ಗೆ ಸಂಶೋಧನೆಯನ್ನು ಮಾಡಿ ಉತ್ತಮ ಫಲವನ್ನು ಕಾಣ್ತಾ ಹೋಗ್ತಾ ಇದ್ದಾರೆ. ಹೀಗೆ ಪ್ರತಿಯೊಂದೂ ಸಹ ವೈಜ್ಞಾನಿಕವಾದ ಇಂತಹ ಶಾಸ್ತ್ರವಾಗಿದೆ. ಇಂತಹ ಈ ಕಾಲಜ್ಞಾನ, ಇಂತಹ ಜ್ಯೋತಿಷ್ಯದ ಬಗ್ಗೆ ನಮ್ಮ ಶ್ರೀಪೀಠ ಅನೇಕ ರೀತಿಯಿಂದ ಸಂಶೋಧನೆಯನ್ನು ಮಾಡ್ತಾ ಅನೇಕವಾದ ನಿಖರತೆಗಳನ್ನು ನೀಡ್ತಾ ಬಂದಿದೆ. ಯಾಕಂದರೆ ತಾವುಗಳೆಲ್ಲ ಶಿಷ್ಯರು ಗಮನಿಸ್ತಾನೆ ಇರ್ತೀರ. ಯಾಕಂದರೆ ಕೆಲವೊಂದು ಇದರೊಳಗೆ ನಮಗೆ ಸಿಗುವಂತಹ ಕೆಲವೊಂದು ಹುಟ್ಟಿದ ದಿನಾಂಕಗಳಿಂದ ಕೆಲವೊಂದು ವೇರಿಯೇಷನ್ ಆಗಿರಬಹುದು. ನಾವುಗಳು ಸಹ ಅದನ್ನು ನೋಡಿದ್ದೀವಿ. ಏಕಂತಂದರೆ ಅಂದರೆ ಬರ್ತಾ ಇರೋಂತಹ ಹುಟ್ಟಿದ ದಿನಾಂಕಗಳು ತಪ್ಪಾದಾಗ ಕೆಲವೊಂದು ಫಲಿತಾಂಶಗಳು ಸಹ ತಪ್ಪಾಗಿದ್ದಾವೆ. ಆದರೆ ಯಾವುದು ನಿಖರವಾಗಿ ಸಿಕ್ಕಿದೆ ಮತ್ತು ಅದರ ಮೇಲೆ ಸಂಶೋಧನೆಯನ್ನು ಮಾಡಿದ್ದೀವಿ ಅದರ ಬಗ್ಗೆ ಮತ್ತು ನಮ್ಮ ಪ್ರಾಚೀನ ಹಿಂದಿನ ಗುರುಗಳು ಬರೆದಿರುವಂತಹ ಅನೇಕ ತಾಳೆಗರಿಯ ಗ್ರಂಥಗಳ ಆಧಾರದಲ್ಲೂ ಸಹ ಅನೇಕವಾದ ಗುಪ್ತ ವಿದ್ಯೆಗಳಿರಲಿ, ಇಂತಹ ಗುಪ್ತ ಶಾಸ್ತ್ರಗಳ ಬಗ್ಗೆ ನಿಖರವಾಗಿ ಬರೆದು ಇಡೀ ನಮ್ಮ ಭಾರತ, ನಮ್ಮ ವಿಶ್ವಕ್ಕೆ ಶಾಂತಿಯನ್ನು ಕೋರಿದ್ದಾರೆ. ಇಂತಹ ಪರಿಪೂರ್ಣವಾದ ವೈಜ್ಞಾನಿಕವಾದ ಈ ಕಾಲಜ್ಞಾನದ ಮಹತ್ವದಿಂದ ಅನೇಕ ಸೂಚನೆಗಳನ್ನು ಶ್ರೀಪೀಠದಿಂದ ನೀಡ್ತಾ ಬಂದಿದ್ದೀವಿ. ಅದನ್ನು ಯಾರು ಶಿಷ್ಯಂದಿರು ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅಂಥವರಿಗೆ ಗೊತ್ತಾಗುತ್ತೆ. ಬಹು ಹಿಂದಿನಿಂದಲೂ ಸಹ ತಾವುಗಳೆಲ್ಲ ನೋಡ್ತಾ ಇರಬಹುದು. ಏಕಂತಂದರೆ ಈ ಕಾಲಜ್ಞಾನ ಅನ್ನೋದು ಇಡೀ ವಿಶ್ವವ್ಯಾಪಕವಾದ ಶಾಸ್ತ್ರ. ಇದರೊಳಗೆ ಯಾವುದೇ ಜಾತಿ, ಮತ, ಧರ್ಮದ ಅಂತರ ಇರುವುದಿಲ್ಲ. ಇದು ಭಗವಂತನ ಅನುಗ್ರಹ ಮತ್ತು ಭಗವಂತನ ಸೃಷ್ಟಿ. ಭಗವಂತನ ಸೃಷ್ಟಿ ಇಡೀ ವಿಶ್ವಕ್ಕೆ ಸಲ್ಲುತ್ತಾ ಹೋಗುತ್ತೆ. ಏಕೆಂದರೆ ಈ ಜಾತಿ, ಧರ್ಮ ಇವೆಲ್ಲವೂ ಸಹ ಕೆಲವೊಂದು ನಮ್ಮ ಕಟ್ಟುಪಾಡುಗಳಿಂದ ಆಗಿರುವಂಥದ್ದು. ಆದರೆ ಪ್ರಕೃತಿನಲ್ಲಿ ಅದು ವಿಶಾಲ ಹೃದಯವನ್ನು ಹೊಂದಿರುವಂಥದ್ದು. ಏಕೆಂತಂದರೆ ಪ್ರಕೃತಿನಲ್ಲಿ ಅನೇಕ ಗುಪ್ತ ರಹಸ್ಯಗಳಿದ್ದಾವೆ. ಇನ್ನೂ ಸಹ ನಾವು ಆಧುನಿಕ ವಿಜ್ಞಾನ ಇಷ್ಟೊಂದು ಮುಂದುವರೆದಿದೆ ಅಂತಂದು ಹೇಳಿದ್ರೂ ಸಹ ಪ್ರಕೃತಿ ಇನ್ನೂ ತನ್ನ ಗುಟ್ಟುಗಳನ್ನು ಸಹ ಬಿಟ್ಟುಕೊಟ್ಟಿಲ್ಲ. ಎಷ್ಟೋ ರಹಸ್ಯಗಳನ್ನು ಈ ಪ್ರಕೃತಿ ತನ್ನಲ್ಲೇ ಅಡಗಿಸಿಕೊಂಡಿದೆ. ಹೌದಲ್ಲ ವೀಕ್ಷಕರೇ? ಆದ್ದರಿಂದ ನಾವು ಪ್ರತಿಯೊಂದು ಶಿಷ್ಯಂದಿರಿಗೂ, ಜೀವಿಗಳಿಗೂ ಏನಪ್ಪ ಹೇಳೋದು ಅಂತಂದರೆ, ಒಳ್ಳೆಯದನ್ನೇ ಮಾಡಬೇಕು. ಸದಾ ಒಳ್ಳೆಯದನ್ನೇ ನಾವು ಬಯಸ್ತಾ ಹೋಗಬೇಕು. ಆಗ ಆ ಭಗವಂತ, ಆ ಪ್ರಕೃತಿ ನಮಗೆ ಒಳ್ಳೆಯದನ್ನೇ ಮಾಡ್ತಾ ಹೋಗುತ್ತೆ. ಈ ಕಾಲಜ್ಞಾನ ಏನಪ್ಪ ತಿಳಿಸುತ್ತೆ ಅಂತಂದರೆ, ಪ್ರತಿಯೊಬ್ಬ ಜೀವಿಗಳಿಗೂ ತಮ್ಮ ಕರ್ಮದ ಫಲಗಳನ್ನು ತಿಳಿಸ್ತಾ ಹೋಗುತ್ತೆ. ನಾವು ಈ ದಿನ ಏನನ್ನ ಮಾಡ್ತೀವಿ, ಮುಂದೆ ಅದು ನಮಗೆ ಸಿಗ್ತಾ ಹೋಗುತ್ತೆ. ಈ ದಿನ ನಾವು ವಿಷದ ಬೀಜವನ್ನು ಬಿತ್ತಿ ಸಿಹಿಯಾದ ಮಾವಿನ ಹಣ್ಣನ್ನು ಬೇಕು ಅನ್ನೋರೇ ಈ ದಿನ ಸಿಗುವಂತಹ ಅನೇಕ ಜನರ ಮನೋಭಾವನೆ ಆಗಿದೆ. ವಿಷದ ಬೀಜವನ್ನು ಬಿತ್ತೋದು, ಸಿಹಿಯಾದ ಮಾವಿನ ಹಣ್ಣು ಬೇಕು ಅಂತಂದು. ಆದರೆ ಕರ್ಮಫಲ, ಈ ಕಾಲಜ್ಞಾನ, ನೀನು ಏನನ್ನ ಬಿತ್ತುತ್ತೀಯೋ ಅದನ್ನೇ ಫಲವನ್ನಾಗಿ
ತೆಗೆದುಕೊಳ್ತೀಯಾ? ಏಕೆಂದರೆ ಪ್ರತಿಯೊಬ್ಬ ವೀಕ್ಷಕರು ಇದನ್ನ ತಾವುಗಳು ಮನನವನ್ನ ಮಾಡಿ ನೋಡಿ. ಈ ಕರ್ಮ ಯಾವತ್ತಿದ್ರೂ ಹಿಂಬಾಲನೆಯನ್ನ ಮಾಡುತ್ತೆ. ಕರ್ಮ ರಿಟರ್ನ್ಸ್ ಅಂತಂದು ಹೇಳ್ತೀವಿ. ಅದಕ್ಕೋಸ್ಕರನೇ ಪ್ರತಿಯೊಬ್ಬ ಶಿಷ್ಯಂದಿರಿಗೂ ಹೇಳೋದು, ಏನೇ ಒಂದು ಮಾಡು, ಆದರೆ ಒಳ್ಳೆಯದನ್ನೇ ಮಾಡು. ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಕೆಲವೊಬ್ಬರು ಅಂತಾರೆ, ಗುರುಗಳೇ ಇದರಿಂದ ಏನು ಪ್ರಯೋಜನ? ಯಾಕಂದ್ರೆ ಇದು ಬದುಕಲಿಕ್ಕೆ ಪ್ರಯೋಜನ, ಇದು ಜ್ಞಾನ. ಈ ಜ್ಞಾನದಿಂದ ನೀವುಗಳು ಸತ್ಪ್ರಜೆಗಳಾಗಿ ಉನ್ನತ ಮಟ್ಟದಿಂದ ಬಾಳಬಹುದು ಅನ್ನೋದನ್ನ ಪ್ರತಿಯೊಬ್ಬ ಶಿಷ್ಯರು ವೀಕ್ಷಕರು ಸಹ ಮನನ ಮಾಡಿಕೊಳ್ಳಬಹುದು. ಯಾಕಂದ್ರೆ ನಾವು 1000 ಪೂಜೆಗಳನ್ನ ಮನಸ್ಸಿಲ್ಲದೆ ಮಾಡಿದರೆ ಪ್ರಯೋಜನ ಏನು? ಹೌದಲ್ಲ ವೀಕ್ಷಕರೇ? ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಗುರುಗಳೇ ಎಷ್ಟೋ ಜನಗಳು ಇಂಥ ಮಂತ್ರವನ್ನ ಜಪಿಸೋದ್ರಿಂದ ಲಾಭಗಳು ಉಂಟಾಗುತ್ತೆ ಅಂತ ಕೊಡ್ತಾರೆ, ತಾವುಗಳು ಯಾಕೆ ಕೊಡ್ತಾ ಇಲ್ಲ? ಯಾಕಂತಂದ್ರೆ ಈ ನಮ್ಮ ಆಂತರಿಕ ಮನಸ್ಸಿನಲ್ಲಿ ಸದಾ ವಿಷದ ಬೀಜ ಇದ್ದು ವಿಷದ ಮಡಿಕೆನೇ ಇದ್ದಾಗ ನಾವುಗಳು ಭಯ ಭಕ್ತಿ ಶ್ರದ್ಧೆ ಅನ್ನೋದಲ್ಲೇ ಕೆಲವೊಂದು ಮಂತ್ರಗಳನ್ನು ಜಪಿಸಿದಾಗ ಆ ಮಂತ್ರ ದೇವತೆಗಳು ನಮಗೆ ಸಿದ್ಧಿಯನ್ನು ಹೊಂದೋದಿಲ್ಲ. ಏಕೆಂದ್ರೆ ಭಗವಂತ ಎಲ್ಲವನ್ನ ನೋಡ್ತಾ ಹೋಗ್ತಾನೆ. ಯಾಕಂತಂದ್ರೆ ನಾವು ಈ ದಿನ ಘೋರ ಪಾಪ ಕರ್ಮವನ್ನ ಘೋರ ಹತ್ಯಾ ಕಾರ್ಯವನ್ನ ಮಾಡಿ ಗಂಗೆಯಲ್ಲಿ ಮುಳುಗಿದರೆ ಗಂಗೆ ನಿಮ್ಮನ್ನ ಕ್ಷಮಿಸ್ತಾಳ? ಯಾವುದನ್ನು ಕ್ಷಮಿಸೋದಿಲ್ಲ. ಅದಕ್ಕೋಸ್ಕರ ನಾವಂತಂದಿದ್ದು ಕರ್ಮ ರಿಟರ್ನ್ಸ್ ಅಂತಂದು ಹೇಳುತ್ತೆ. ಅದಕ್ಕೋಸ್ಕರನೇ ಪ್ರತಿಯೊಂದು ಸಮಯದಲ್ಲೂ ನಾವು ಎಲ್ಲ ಶಿಷ್ಯಂದಿರಿಗೆ ಹೇಳ್ತಾ ಇರ್ತೀವಿ, ಗುರುಗಳ ವಾಕ್ಯದಂತೆ ನಡೆಯಬೇಕು, ಆಗ ನಮ್ಮ ಜೀವನ ಸಾರ್ಥಕತೆ ಉಂಟಾಗ್ತಾ ಹೋಗುತ್ತೆ. ಆದರೆ ಅದನ್ನ ಒಪ್ಪಿಕೊಳ್ಳೋ ಶಿಷ್ಯರು 100ಕ್ಕೆ ಒಬ್ಬರೋ ಇಬ್ಬರೋ ಇರಬಹುದು. ಇನ್ನು ಉಳಿದವರು ಅದನ್ನ ವ್ಯರ್ಥಗಾಣಿಸಿ ತಮ್ಮ ಜೀವನವನ್ನ ಅನೇಕರು ಅಡ್ಡದಾರಿಗೆ ಕರ್ಕೊಂಡು ಹೋಗಿದ್ದಾರೆ. ಎಷ್ಟೋ ಜನ ಶಿಷ್ಯಂದರನ್ನ ನಾವು ನೋಡ್ತಾ ಇರ್ತೀವಿ. ಯಾಕಂತಂದ್ರೆ ಅವರಿಗೆ ಒಳ್ಳೆಯದನ್ನ ಮಾಡೋದಕ್ಕಿಂತ ನೋಡಿ ಬೇರೆ ಎಲ್ಲರೂ ಅದ್ಭುತವಾದ ಮಂತ್ರಗಳನ್ನು ಕೊಡ್ತಾರೆ. ಇದರಿಂದ ನಾವು ಆದಷ್ಟು ಬೇಗ ಕೋಟ್ಯಾಧಿಪತಿಗಳಾಗ್ಬೋದು. ಆದರೆ ನೀವು ಒಳ್ಳೆಯದನ್ನ ಯೋಚನೆ ಮಾಡ್ತೀರಾ, ಮರ ಗಿಡಗಳನ್ನ ನೆಡ್ಲಿಕ್ಕೆ ಹೇಳ್ತೀರಾ. ಇದರಿಂದ ನಮಗೇನು ಪ್ರಯೋಜನ? ನನಗೀಗ ಹೊಟ್ಟೆ ಹಸಿದ್ರೆ ಊಟ ಬೇಕು ಅಷ್ಟೇ ಗುರುಗಳೇ, ಹೌದಲ್ಲವೇ? ಎಲ್ಲರೂ ಯೋಚನೆಯನ್ನು ಮಾಡೋದು ಇವತ್ತಿಂದು ಮಾತ್ರ. ಆದರೆ ಇಂದಿನದ್ದು ಏನು ಮಾಡಿದೀಯಾ, ನಾಳೆದೇನು, ಅದು ವರ್ತಮಾನದಷ್ಟೇ ನೀವು ಯೋಚನೆಯನ್ನ ಮಾಡ್ತಾ ಇದ್ದೀರಾ. ಆ ಇದರೊಳಗೇನೆ ಸಹ ಆ ಕರ್ಮ ಅನ್ನೋದು ನಮಗೆ ವ್ಯಾಪಿಸ್ತಾ ಬರ್ತಾ ಇದೆ. ಆದ್ದರಿಂದ ನಮ್ಮ ಸಮಾಜ ಸ್ವಾಸ್ಥ್ಯ ಸಮಾಜವಾಗಬೇಕು ಅಂತಂದ್ರೆ ಮೊದಲು ಜ್ಞಾನವನ್ನ ಪಡಿಬೇಕು, ಪ್ರಕೃತಿಯನ್ನ ಪೂಜೆಯನ್ನ ಮಾಡಬೇಕು. ಮೊದಲು ಮನುಷ್ಯನಾಗಬೇಕು, ಮನುಷ್ಯತ್ವವನ್ನ ಅರಿಯುವಂತನಾಗಬೇಕು. ಆಗ ಮಾತ್ರ ಇಡೀ ವಿಶ್ವ ಶಾಂತಿಯನ್ನ ನಾವು ಸ್ಥಾಪಿಸಲು ಸಾಧ್ಯ ಆಗುತ್ತೆ. ಹೀಗೆ ನಮ್ಮ ಭಾರತ ಇರಲಿ ಮತ್ತು ಎಲ್ಲ ಕಡೆಯಲ್ಲೂ ಸಹ ಅನೇಕರು ಸಹ ಇಂತಹ ಮಹಾನ್ ಪುರುಷರು ಅವತಾರವನ್ನ ಎತ್ತಿ ಅನೇಕ ಜನರಿಗೆ ಧರ್ಮೋಪದೇಶವನ್ನ ಮಾಡಿ ಅವರೆಲ್ಲ ಏನಪ್ಪ ಕೊಟ್ಟಿದ್ದು ಅಂತಂದ್ರೆ ಜಗತ್ತಿಗೆ ಪ್ರೀತಿ, ಶಾಂತಿ, ಸಹನೆ, ಸಹಬಾಳ್ವೆ ಎನ್ನ ಕೊಟ್ಟು ಜನರು ಆನಂದದಿಂದ ಬದುಕಿ ಅಂತಂದೇಳಿ ಅವರೆಲ್ಲ ತಮ್ಮ ಜೀವನದ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲರಿಗೂ ಕೊಡುಗೆಯನ್ನು ನೀಡಿ ಹೋದ್ರು. ಆದರೆ ನಾವು ಈ ದಿನ ಏನಪ್ಪ ಮಾಡ್ತಾ ಇದ್ದೀವಿ, ಎಲ್ಲ ಆಧುನಿಕತೆಯಲ್ಲಿ ಇದ್ದೀವಿ ಅಂತಂದು ಹೇಳ್ತೀವಿ ಹೊರತು ಬೆಳಗ್ಗೆ 6 ಸಾಕು ಇಡೀ ವಿಶ್ವದಲ್ಲಿ ಒಂದು ದೇಶದ ನಡುವೆ ಇನ್ನೊಂದು ದೇಶ ತಾನು ಅಣುಬಾಂಬನ್ನು ಹಾಕ್ತೀನಿ
ಈ ಪರಮಾಣು ಬಾಂಬನ್ನು ಹಾಕಿ ಇಡೀ ಸರ್ವನಾಶವನ್ನ ಮಾಡ್ತೀನಿ ಅನ್ನೋ ಮಟ್ಟಿಗೆ ಹೋಗಿದ್ದಾನೆ. ಹೌದಲ್ಲ ಶಿಷ್ಯಂದರೆ, ಯೋಚನೆಯನ್ನ ಮಾಡಿ. ಆಗಿನ ಕಾಲದಲ್ಲಿ ಎಂತಹ ಶಾಂತಿ ಸಹಬಾಳ್ವೆ ಎಲ್ಲವನ್ನ ಇದ್ದಿದ್ದು ಈ ದಿನ ಇಲ್ಲ. ಇಡೀ ವಿಶ್ವದಲ್ಲೇ ಒಂದು ಥರ ರೋಷ ವೇಷ ದ್ವೇಷಗಳೇ ಅತ್ತಿ ಉರಿತಾ ಇದ್ದಾವೆ. ಇಂತಹ ಆಧುನಿಕ ಕಾಲದಲ್ಲಿ ನಮ್ಮ ಮನಸ್ಥಿತಿಗಳು ಯಾವ ರೀತಿಯಿಂದ ಹೊರಡ್ತಾ ಇದೆ? ಪ್ರತಿ ಪಾಪ ಕಾರ್ಯದಲ್ಲೇ ಹೋಗ್ತಾ ಇದೆ. ಪುಣ್ಯ ಕಾರ್ಯವನ್ನ ಮಾಡುವಂತಂದು ಹೇಳುವಂತಹ ಜನರುಗಳೇ ಸಿಗ್ತಾ ಇಲ್ಲ. ಏನೇ ಒಂದು ಕಾರ್ಯವನ್ನ ಮಾಡಬೇಕು ಅಂದ್ರೂ ಆ ಕಾರ್ಯದ ಹಿಂದೆ ನನಗೇನಾಗುತ್ತೆ ಅಂತಂದು ಸ್ವಾರ್ಥ ಬುದ್ಧಿಯನ್ನ ಯೋಚನೆಯನ್ನ ಮಾಡುವಂತಹ ಯುವ ಪೀಳಿಗೆ, ಇಂತಹ ಮಾನವ ಸಂತತಿಯೇ ಇಡೀ ಜಗತ್ತಿನಲ್ಲಿ ತುಂಬಿ ತುಳುಕ್ತಾ ಇದೆ. ಹೌದಲ್ಲ, ಎಲ್ಲಿಗೆ ಮಟ್ಟಿಗೆ ಬರ್ತಾ ಇದೆ? ಏಕಂತಂದ್ರೆ ಕೆಲವೊಂದು ನಾವುಗಳು ನೋಡ್ತಾ ಇರ್ತೀವಿ, ಕೆಲವೊಬ್ಬರ ಅಭಿಪ್ರಾಯಗಳು. ಈಗ ಆ ಅಭಿಪ್ರಾಯಗಳನ್ನು ನೋಡಿದಾಗ, ಯಾಕಂದ್ರೆ ಇದನ್ನ ಕಾಲಜ್ಞಾನದಲ್ಲಿ ಹಿಂದಿನಿಂದಲೂ ಸಹ ಎಚ್ಚರಿಸ್ಕೊಳ್ತಾ ಬಂದ್ವಿ. ಯಾರ ಬಗ್ಗೆ ಅಂತಂದ್ರೆ ವಿಶೇಷವಾಗಿ ತಾವುಗಳೆಲ್ಲ ನೋಡ್ಬೋದು, ಅನೇಕ ನಮ್ಮ ಪವರ್ ಟಿವಿ ಮಾಧ್ಯಮಗಳು ಮತ್ತು ಅನೇಕ ಮಾಧ್ಯಮಗಳಲ್ಲಿ 27ನೇ ತಾರೀಕು ಜೂನ್ 2025ರಂದು ಸಹ ಆ ದಿನವೇ ಸಹ ಎಚ್ಚರಿಕೆಯನ್ನು ಕೊಟ್ಟಿವಿ. ಕಾಲಜ್ಞಾನದ ಪ್ರಕಾರ ಮತ್ತು ಅವರ ಸಾಮುದ್ರಿಕ ಶಾಸ್ತ್ರದ ಆಧಾರದ ಮೇಲೆ ಮತ್ತು ಗ್ರಹಗತಿಗಳ ಆಧಾರದಿಂದ ಕಾಲಜ್ಞಾನದ ಪ್ರಕಾರ 2028ರವರೆಗೂ ಸಹ ಇರಾನ್ ದೇಶದ ಅಧ್ಯಕ್ಷರಾದ ಶ್ರೀಯುತ ಆಯತುಲ್ಲಾ ಖಮೇನಿ ಅವರಿಗೆ ಗಂಡಾಂತರ ಮತ್ತು ಎಚ್ಚರ. ನೋಡಿ, ನಮ್ಮ ಕಾಲಜ್ಞಾನ ಎಷ್ಟು ವೈಜ್ಞಾನಿಕ ಶಾಸ್ತ್ರ ಅಂತಂದು ಖಂಡಿತ ನಿರೂಪಣೆಯನ್ನ ಮಾಡಬಹುದು. ಇಡೀ ನಮ್ಮ ಭಾರತ ಇರಲಿ, ಇಡೀ ವಿಶ್ವಕ್ಕೆ ಸಹ ನಮ್ಮ ಭಾರತದ ಹೆಮ್ಮೆಯ ಈ ಕಾಲಜ್ಞಾನ ವೈಜ್ಞಾನಿಕ ಶಾಸ್ತ್ರ ಅನ್ನೋದನ್ನ ತಾವೆಲ್ಲರೂ ಸಹ ಎದೆ ತಟ್ಟಿ ಹೆಮ್ಮೆಯಿಂದ ಹೇಳಬಹುದು. ನಮ್ಮ ಭಾರತೀಯ ಇಂತಹ ಸನಾತನ ಪರಂಪರೆಯ ಕಾಲಜ್ಞಾನ ಇಡೀ ವಿಶ್ವಕ್ಕೆ ಜ್ಯೋತಿ ರೂಪವಾಗಿದೆ. ಈ ಕಾಲಜ್ಞಾನ ಅನ್ನೋದು ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಅಳವಡಿಸಿಕೊಂಡು ಉನ್ನತವಾಗಿ ಬೆಳೆಯಬಹುದು. ಕಾಲಜ್ಞಾನದಿಂದ ಮುಂಬರುವ ಅಪಾಯಗಳನ್ನು ಎಚ್ಚೆತ್ತುಕೊಂಡು ಆ ಅಪಾಯದಿಂದ ಪಾರಾಗಬಹುದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತಂದು ತಿಳಿಸ್ತಾ ಇದ್ದೀನಿ. ಏನಂತಂದ್ರೆ, ಇಸ್ರೇಲ್ ಇರಾನ್ ಯುದ್ಧ ಉದ್ವಿಗ್ನತೆ ಹೆಚ್ಚಾಗಿರುವುದರಿಂದ ಇರಾನ್ನ ಅಧ್ಯಕ್ಷರಾದ ಶ್ರೀಯುತ ಆಯತುಲ್ಲಾ ಖಮೇನಿ ಅವರು ಬಹಳ ಎಚ್ಚರದಿಂದ ಇರುವುದು ಸೂಕ್ತ. ಕಾಲಜ್ಞಾನದ ಪ್ರಕಾರ ಮುಂಬರುವ ದಿನಗಳಲ್ಲಿ, ಅಂದರೆ ಮಾರ್ಚ್ 10ನೇ ತಾರೀಕು 2026ರ ಒಳಗೆ ಬಹುದೊಡ್ಡ ಗಂಡಾಂತರವನ್ನ ಎದುರಿಸಬೇಕಾಗುತ್ತದೆ. ಮುಂಬರುವ ದಿನಗಳಲ್ಲಿ ಇವರು ಕಣ್ಮರೆಯಾಗುವ ಸಾಧ್ಯತೆಗಳು ಸಹ ಹೆಚ್ಚಾಗಿದೆ. ನೋಡಿ, ಕಣ್ಮರೆಯಾಗುವುದು ಅಂತಂದ್ರೆ ಅದೃಶ್ಯನೇ ಆಗಬಹುದು. ಅಂದರೆ ಅವರಿಗೆ ಮೃತ್ಯುವಿನಂತಹ ಅನೇಕ ಕಂಟಕಗಳು ಸಹ ಬಂದು ಒದಗಬಹುದು ಅನ್ನೋದನ್ನು ಸಹ ತಿಳಿಸಿದ್ವಿ. ಏಕೆಂತಂದ್ರೆ ನಾವುಗಳು ನೋಡಿದ ಪ್ರಕಾರ ಅವರೂ ಸಹ ತಮ್ಮ ರಾಷ್ಟ್ರಕ್ಕೋಸ್ಕರ ತಮ್ಮ ಜೀವನವನ್ನೇ ಬಲಿದಾನವನ್ನ ಮಾಡಿದರು. ಏಕೆಂತಂದ್ರೆ ಅವರ ಅನೇಕ ಧರ್ಮದ ತತ್ವಗಳನ್ನು ನೋಡಿದಾಗ ಅವರನ್ನ ಫಾಲೋ ಮಾಡುವಂತಹ ಅನೇಕರು ಅವರನ್ನ ನಾಯಕರನ್ನಾಗಿ ಒಪ್ಪಿಕೊಂಡ್ರು. ಅವರ ಕೆಲವೊಂದು ಸಿದ್ಧಾಂತಗಳನ್ನು ಯಾರು ಒಪ್ಪಲಿಲ್ಲೋ ಅವರನ್ನ ವಿಲನ್ ಆಗಿ ತಿಳಿಸಿದರು. ಇದೇ ನಡೀತಾ ಇದೆ, ನಾವುಗಳು ನೋಡ್ತಾ ಇದ್ದೀವಿ. ಇದರಿಂದನೇ ಅನೇಕ ಯುದ್ಧಗಳು ಸಹ ನಡೀತಾ ಬಂದವು ನೋಡಿ. ಮತ್ತು ಇದೇ ರಕ್ತ ಚಂದ್ರಗ್ರಹಣದಲ್ಲಿ ಮೊನ್ನೆ ನಡೆದ ರಕ್ತ ಚಂದ್ರಗ್ರಹಣದಲ್ಲಿ
ಆಗೂ ಸಹ ಎಚ್ಚರಿಸ್ಕೊಂಡಿದ್ವಿ. ಯಾಕಂತಂದರೆ ಇದೇ 3ನೇ ತಾರೀಕು ಮಾರ್ಚ್ನಲ್ಲಿ 2026ರಂದು ರಕ್ತಚಂದ್ರಗ್ರಹಣದ ಕಾಲಜ್ಞಾನದ ಭವಿಷ್ಯವನ್ನು ನೀಡುವ ಸಮಯದಲ್ಲೂ ಸಹ ಅನೇಕ ಶಿಷ್ಯಂದಿರು ಮತ್ತು ನಮ್ಮ ಪವರ್ ಟಿವಿ ವೀಕ್ಷಕರು ಸಹ ವೀಕ್ಷಿಸಿರಬಹುದು. ಅದರೊಳಗೂ ಸಹ ಎಚ್ಚರಿಸಿದ್ವಿ. ಯಾಕಂದರೆ ಕೆಲವೊಂದು ಉದಾಹರಣೆಯನ್ನು ಕೊಡಬೇಕಾದ್ರೆ ಸಿ ಇಂದ ಮತ್ತು ಕೆ ಇಂದ ಅಂತಂದೇಳಿ ನಾವು ವಿವರಣೆಯನ್ನು ಕೊಡಬೇಕಾದ್ರೂ ಸಹ ನೇರವಾಗಿ ತಿಳಿಸಿದ್ವಿ. ಅವರ ಅನುಯಾಯಿಗಳು ಯಾರಾದ್ರೂ ಇದ್ರೂ ಸಹ ಈ ಸಂದೇಶವನ್ನು ಅವರಿಗೆ ತಲುಪಿಸಿ. ಯಾಕಂತಂದರೆ ಆ ಸಮಯದಿಂದ ಅವರು ಪಾರಾಗಿದ್ದರೆ ಅವರ ಸೇವೆ ಇನ್ನೂ ರಾಷ್ಟ್ರಕ್ಕೆ ಸಿಗ್ತಾ ಇತ್ತು. ಆ ಸಮಯದಲ್ಲೂ ಸಹ ನಾವು ತಿಳಿಸಿದ್ವಿ. ಏಕೆಂತಂದರೆ ಶ್ರೀಪೀಠದ ಕಾಲಜ್ಞಾನಕ್ಕೆ ಯಾವುದೇ ಜಾತಿ ಧರ್ಮಗಳ ಒಂದು ಅನ್ವಯಿಸೋಲ್ಲ. ಯಾಕಂತಂದರೆ ಶ್ರೀಪೀಠದ ತೇರಿ ಒಂದು ಸಿದ್ಧಾಂತ ಏನು ಅಂತಂದರೆ ಇಡೀ ವಿಶ್ವವೇ ಒಂದು, ಇಡೀ ನಮ್ಮ ಸನಾತನ ಧರ್ಮವೇ ಅದರ ಬೆಳಕು. ಯಾಕಂದರೆ ಇಡೀ ಮಾನವ ಕುಲದ ಉದ್ಧಾರವೇ ಶ್ರೀಪೀಠದ ಒಂದು ಉದ್ದೇಶ. ಯಾಕಂದರೆ ಇದರೊಳಗೆ ಧರ್ಮ ಜಾತಿ ವ್ಯವಸ್ಥೆ ಅಲ್ಲ. ಪ್ರತಿಯೊಬ್ಬ ಮಾನವರು ಸಹ ಆನಂದದಿಂದ ಪ್ರೀತಿಯಿಂದ ಶಾಂತಿಯಿಂದ ಬೆಳೆಬೇಕು ಅನ್ನೋದೇ ಒಟ್ಟು ನಮ್ಮ ಶ್ರೀಪೀಠದ ಒಂದು ಮೂಲ ಉದ್ದೇಶ. ಆದ್ದರಿಂದ ಆಗಲಿಂದಲೂ ಸಹ ಅಷ್ಟೂ ತಿಂಗಳುಗಳಿಂದಲೂ ಸಹ ತಿಳಿಸ್ತಾ ಇದ್ವಿ. ಯಾಕಂತಂದರೆ ಯಾರಾದ್ರೂ ಅವರ ಅನುಯಾಯಿಗಳು ಫಾಲೋ ಮಾಡ್ತಾ ಇದ್ರೆ ಈ ಸಂದೇಶವನ್ನು ತಿಳಿಸಿ. ಯಾಕಂತಂದರೆ ಅವ್ರಿಗೂ ಸಹ ಒಂದು ಉದಾತ್ತವಾದ ಕುಟುಂಬ ಇದೆ. ಆ ಕುಟುಂಬಕ್ಕೆ ಎಷ್ಟು ನೋವಾಗಿರಬಹುದು. ಅದರ ಜೊತೆಯಲ್ಲಿ ಅವರನ್ನು ಫಾಲೋ ಅಪ್ ಮಾಡ್ತಾ ಇರುವ ಅನೇಕ ಅವರ ಶಿಷ್ಯಂದಿರುಗಳಿಗೆ ಎಷ್ಟು ನೋವಾಗಿರಬಹುದು. ಎಷ್ಟೋ ಜನರು ಕಣ್ಣೀರನ್ನು ಹಾಕಿ ಕೇಳಿದರು. ಯಾಕಂದರೆ ಅವರು ಎಷ್ಟೋ ದಾನ ಧರ್ಮ ಸಹಾಯಗಳನ್ನು ಮಾಡಿ ಅನೇಕರ ಬದುಕಿನಲ್ಲಿ ಬೆಳಕನ್ನು ತೋರಿದ್ದಾರೆ. ಆದ್ದರಿಂದ ಅಂತಹ ಮನುಷ್ಯತ್ವವನ್ನು ನಾವು ಹುಡುಕಬೇಕು. ಹೀಗಾಗಿ ಸಾವಿನಲ್ಲಿ ಸಂಭ್ರಮವನ್ನು ಯಾವ ಜೀವಿಯೂ ಸಹ ಪಡಬಾರದು. ಆ ಸಿದ್ಧಾಂತ ಮೊದಲು ಎಲ್ಲರಿಗೂ ಬೇಕು. ಏಕೆಂದರೆ ನಾವು ಆಧುನಿಕತೆನಲ್ಲಿ ಹೋಗಿದ್ದೀವಿ ಅಂತಂದು ಯಾವುದೇ ಸಾವನ್ನಲ್ಲಿ ಸಂಭ್ರಮವನ್ನು ಪಡಬಾರದು. ನೋಡಿ, ನಮ್ಮ ಪುರಾತನ ಯುದ್ಧದಲ್ಲೂ ನಮ್ಮ ಭಾರತದ ಯುದ್ಧ ಶಾಸ್ತ್ರಗಳನ್ನು ನೀವು ತೆಗೆದು ನೋಡಿ. ನಮ್ಮ ಹೆಮ್ಮೆಯ ಭಾರತೀಯರು ಒಂದು ಯುದ್ಧದಲ್ಲಿ ಎದುರಾಳಿಯ ಶಸ್ತ್ರ ಬಿತ್ತಂದ್ರೆ ಆ ಶಸ್ತ್ರವನ್ನ ಮತ್ತೆ ಅವನಿಗೆ ಕೈಗೆ ಕೊಟ್ಟು ಯುದ್ಧವನ್ನ ಮಾಡಿಸ್ತಾ ಇದ್ರು. ನಿಶಸ್ತ್ರದೊಂದಿಗೆ ಯಾವತ್ತೂ ನಮ್ಮ ಭಾರತೀಯರು ಯುದ್ಧವನ್ನ ಮಾಡಿದ ಒಂದು ಇತಿಹಾಸನೇ ಇಲ್ಲ. ಅಂತ ನಮ್ಮ ಹೆಮ್ಮೆಯ ಭಾರತ, ಇಡೀ ವಿಶ್ವಗುರು ಭಾರತ. ಇಂತಹ ಭಾರತದಲ್ಲಿ ಇರುವ ಪ್ರತಿಯೊಬ್ಬರೂ ಸಹ ಮೊದಲು ನಮ್ಮ ಧರ್ಮ, ನಮ್ಮ ಈ ಭಾರತೀಯ ಧರ್ಮವನ್ನ ಅವರು ಇಷ್ಟಪಡುವಂತಾಗಬೇಕು. ರಾಷ್ಟ್ರ ಧರ್ಮವನ್ನ ತಮ್ಮ ಕಣ ಕಣದಲ್ಲಿ ರಕ್ತದಲ್ಲಿ ಬೆರೆಸುವಂತವರಾಗಬೇಕು. ಆದರೆ ಕೆಲವೊಬ್ಬರಿಗೆ ನಮ್ಮ ಭಾರತದ ಪ್ರೀತಿನೇ ಇಲ್ದಂಗೆ ಆಗ್ತಾ ಇದೆ. ರಾಷ್ಟ್ರ ಧರ್ಮಗಳು ಮರೆಯಾಗ್ತಾ ಇದ್ದಾವೆ. ಹೌದಲ್ಲವೇ ಶಿಷ್ಯಂದಿರೆ? ಎಷ್ಟೋ ಜನರು ನೀವು ನೋಡಿರಬಹುದು, ಬೇರೆಯ ದೇಶದ ಪ್ರಜೆಗಳು ಆಯಾ ಧರ್ಮದ ಮತ್ತು ಆಯಾ ದೇಶದ ಮೇಲೆ ಅಷ್ಟೊಂದು ಪ್ರೀತಿಯನ್ನ ಒಳಗೊಂಡಿರ್ತಾರೆ. ಆದರೆ ನಮ್ಮಲ್ಲಿ ಅಂತಹ ರಾಷ್ಟ್ರ ಧರ್ಮಗಳನ್ನ ಸಿಗೋದು 100ಕ್ಕೆ 10ರಷ್ಟು ಜನ ಇರಬಹುದು ಅನ್ನಿಸ್ತಾ ಇದೆ. ಯಾಕಪ್ಪ ಇದನ್ನ ನೋಡಿದೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊನ್ನೆ ನಮ್ಮ ಇನ್ನೊಬ್ಬ ಶಿಷ್ಯಂದರು ನಮಗೊಂದು ವಿಡಿಯೋ ಸಂದೇಶವನ್ನು ತೋರಿಸಿದರು. ನೋಡಿ, ಯಾರೋ ಕೆಲವೊಬ್ಬರು ನಮ್ಮ ಭಾರತದಲ್ಲೇ ಅವರು ವಾಸವನ್ನ ಮಾಡ್ತಾ ಇದ್ದಾರೆ. ಅವರು ಉಸಿರಾಡ್ತಾ ಇರೋದು ನಮ್ಮ ಭಾರತದ ಉಸಿರು. ಅವರು ವಾಸ ಮಾಡ್ತಾ ಇರೋದಕ್ಕೂ ಅನುಕೂಲವನ್ನ ಭೂಮಿ ಕೊಟ್ಟಿರೋದು ನಮ್ಮ ಭಾರತ. ಅವರು
ಪ್ರಸಾದವನ್ನ ಮಾಡಲಿಕ್ಕೂ ಕೊಡೋದು ನಮ್ಮ ಭಾರತದ ರೈತ ಬೆವರಿನಿಂದ ಸುರಿಸಿದಂತಹ ಇಂತಹ ಎಲ್ಲ ಆಹಾರ ಪದಾರ್ಥಗಳು. ಇಷ್ಟೆಲ್ಲ ಇದ್ರೂ ಸಹ ಅವರು ಕೊರಗೋದು ಬೇರೆ ದೇಶದ ನಾಯಕನಿಗೋಸ್ಕರ ಅಂತಂದು ಹೇಳಿದಾಗ ನಮ್ಮ ಮನಸ್ಸಿಗೂ ಸಹ ತುಂಬ ಬೇಸರ ಆಯಿತು. ಏಕಂತಂದರೆ ಅವರು ಇಲ್ಲಿ ಉಂಡು ಮಲಗಿ ಇದರ ಪ್ರಯೋಜನವನ್ನು ನಮ್ಮ ಭಾರತದಿಂದ ಪಡೆದು ಇಲ್ಲಿನ ಆಧಾರ್ ಕಾರ್ಡ್ಗಳನ್ನು ಸಹ ಪಡೆದು ಎಲ್ಲವನ್ನು ಎಲ್ಲಿ ನಮಗೆ ಒಂದು ತೊತ್ತು ಅನ್ನವನ್ನು ಕೊಡ್ತಾರೋ ಅದೇ ನನ್ನ ದೇಶ, ಆ ದೇಶ ಇನ್ನೂ ಚೆನ್ನಾಗಿ ಇರಲಪ್ಪ ಅಂತಂದು ಹೇಳಿಕೊಡುವಂತಹ ದೇಶ ಯಾವುದು ಅಂತಂದರೆ ಇಡೀ ಜಗತ್ತಿನಲ್ಲಿ ಅಂತಂದರೆ ನಮ್ಮ ಭಾರತ ದೇಶ. ಇಂತಹ ಪವಿತ್ರವಾದ ದೇಶದಲ್ಲಿ ಕೆಲವೊಬ್ಬರು ಹೀಗೆ ಮಾಡಿದಾಗ ಅದನ್ನು ನೋಡಿದಾಗ ತುಂಬ ನೋವಾಗುತ್ತೆ. ಯಾಕಂದರೆ ನಾವು ಯಾವ ಮಣ್ಣಿನಲ್ಲಿರ್ತೀವಿ ಆ ಮಣ್ಣು ನಮಗೆ ಅನ್ನವನ್ನು ನೀಡ್ತಾ ಇದೆ, ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾ ಇದೆ ಅಂತಂದರೆ ಆ ಮಣ್ಣನ್ನು ಗೌರವಿಸಿದಾಗ ಮಾತ್ರ ಆ ಕುಟುಂಬ ಆ ವಂಶ ಪರಮ ಪಾವನವನ್ನು ಹೊಂದುತ್ತೆ ಅಂತಂದು ಶಾಸ್ತ್ರ ಹೇಳುತ್ತೆ. ಯಾಕಂತಂದರೆ ಯಾವ ವಂಶಗಳು ನಾಶ ಆಗ್ತವೆ ಅಂತಂದರೆ ನಾವು ಯಾವ ಮಣ್ಣಿನಲ್ಲಿ ಇದ್ದು ಯಾವ ಮಣ್ಣಿನಿಂದ ನಾವು ಬೆಳಿತೀವಿ, ಯಾವ ಮಣ್ಣು ನಮ್ಮನ್ನು ಸಂರಕ್ಷಣೆಯನ್ನು ಮಾಡಿ ಯಾವ ದೇಶ ನಮಗೆ ರಕ್ಷಣೆಯನ್ನು ನೀಡಿದ್ರೂ ಆ ಮಣ್ಣಿಗೆ ಆ ದೇಶಕ್ಕೆ ನಾವು ದ್ರೋಹವನ್ನು ಬಗೆಯಲಿಕ್ಕೆ ಯೋಚನೆಯನ್ನು ಮಾಡ್ತೀವಲ್ಲ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇದ್ದು ಕರ್ಮ ರಿಟರ್ನ್ಸ್. ಅಂದರೆ ನೀವು ಎಷ್ಟೇ ಯೋಚನೆಯನ್ನು ಮಾಡಿ ಭಗವಂತ ನಿಮಗಿಂತಲೂ 1000 ಪಟ್ಟು ಯೋಚನೆಯನ್ನು ಮಾಡಿ ನಿಮ್ಮ ನಾಶವನ್ನು ಮಾಡ್ತಾನೆ. ಯಾಕಂದರೆ ಎಷ್ಟೋ ಜನರು ನೋಡಿ, ನೀವು ಪುರಾಣದಲ್ಲಿ ನೋಡಿ, ಅನೇಕ ಅಸುರರು ಅತ್ಯಂತ ಬುದ್ಧಿವಂತಿಕೆಯಿಂದ ಭಗವಂತನನ್ನೇ ಮೂರ್ಖವನ್ನು ಮಾಡಬಹುದು ಅಂತಂದು ಅಂತಹ ವರಗಳನ್ನು ಪಡೆದರೂ ಸಹ ಅದಕ್ಕಿಂತಲೂ ಹೆಚ್ಚಾಗಿ ಅವರು ನಾಶವನ್ನು ಹೊಂದಿದರು. ಅಂದರೆ ಸತ್ಯಮೇವ ಜಯತೆ, ಧರ್ಮ ಎಂದಿಗೂ ಜಯಿಸುತ್ತೆ ಅಂತನ್ನೋದನ್ನ ನಮ್ಮ ಭಾರತ ಇಡೀ ವಿಶ್ವಕ್ಕೆ ಪಾಠವನ್ನು ನೀಡ್ತಾ ಬಂದಿದೆ. ಅದಕ್ಕೋಸ್ಕರನೇ ಇನ್ನು ಮುಂದೇನಾದ್ರೂ ಸಹ ಒಳ್ಳೆಯದನ್ನೇ ಯೋಚನೆಯನ್ನು ಮಾಡೋಣ, ಒಳ್ಳೆಯದನ್ನೇ ಮಾಡೋಣ. ಅದರ ಜೊತೆಯಲ್ಲಿ ನಾವು ಎಲ್ಲಿರ್ತೀವಿ ಆ ಮಣ್ಣನ್ನು, ಅಲ್ಲಿನ ದೇಶವನ್ನು, ಅಲ್ಲಿನ ಪರಂಪರೆಯನ್ನು ಗೌರವಿಸುವುದನ್ನು ಮೊದಲು ಕಲಿಯೋಣ. ಅಲ್ಲದಿದ್ದರೆ ಆದ್ದರಿಂದ ಮೊದಲು ಈ ದೇಶದ ಸಂಸ್ಕಾರ ಪರಂಪರೆಯನ್ನು ಗೌರವಿಸೋಣ. ಇಲ್ಲಿನ ದೇಶದ ಸೈನಿಕರಿಗೋಸ್ಕರ ಸಕಲ ಧರ್ಮದವರು ಸಹ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಆ ಸೈನಿಕರಿಗೆ ವಿಶೇಷವಾದ ಆಯುಷ್ಯ, ಆರೋಗ್ಯ, ಭಾಗ್ಯ, ರಕ್ಷಣೆಯನ್ನು ನೀಡುವಂತಂದೇಳಿ ಹೊರತು ಯಾವುದೇ ದೇಶದ್ರೋಹದ ಕೃತ್ಯವನ್ನು ಪ್ರತಿಯೊಂದು ಪ್ರಜೆಗಳು ಸಹ ನಡೆಸಬಾರದು ನಮ್ಮ ಭಾರತದಲ್ಲಿ ಅನ್ನೋದನ್ನು ಶ್ರೀಪೀಠದಿಂದ ತಿಳಿಸುತ್ತಾ ಪ್ರತಿಯೊಬ್ಬ ಪೋಷಕರು ಸಹ ನಿಮ್ಮ ನಿಮ್ಮ ಮಕ್ಕಳಿಗೆ ಮೊದಲು ಎಲ್ಲ ಧರ್ಮಕ್ಕಿಂತ ಮೊದಲು ರಾಷ್ಟ್ರ ಧರ್ಮವನ್ನು ಕಲಿಸಿ. ನಾವು ಯಾವ ಮಣ್ಣು ಯಾವ ದೇಶದಲ್ಲಿ ಇರ್ತೀವಿ ಅದನ್ನು ಗೌರವಿಸಬೇಕು, ಅದನ್ನು ಪ್ರೀತಿಸಬೇಕು, ಅದನ್ನು ಮುಂದುವರಿಸಲಿಕ್ಕೆ ನಾವೇನಾದ್ರೂ ಈ ದೇಶಕ್ಕೆ ಕೊಡಬೇಕು ಅನ್ನೋದನ್ನು ನಮ್ಮ ಎಲ್ಲ ಪ್ರತಿಯೊಬ್ಬ ಪುಟಾಣಿ ಮಕ್ಕಳಿಗೂ ಸಹ ನಾವು ಕಲಿಸ್ತಾ ಬರೋಣ. ಯಾಕಂತಂದರೆ ಇದನ್ನು ತಿಳಿಸ್ತಾ ಇರೋದು ಏಕೆಂದರೆ ಮಹಾನ್ ಇರಾನ್ದ ಚೇತನ ಅಂತಹ ಇರಾನ್ಗೋಸ್ಕರನೇ ಎಷ್ಟೋ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂತಹ ಆ ಜೀವಿಗೆ ಶ್ರೀಯುತ ಆಯತುಲ್ಲಾ ಖಮೇನಿಯವರ ಆತ್ಮಕ್ಕೂ ಸಹ ಶಾಂತಿ ಸಿಗಲಿ ಅಂತಂದು ಶ್ರೀಪೀಠದಿಂದ ಮತ್ತು ಎಲ್ಲರಿಂದಲೂ ಸಹ ಪ್ರಾರ್ಥನೆಯನ್ನು ಮಾಡೋಣ. ಆದರೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರೂ ಪ್ರಾರ್ಥನೆಯನ್ನು ಮಾಡೋಣ ಹೊರತು ನಮ್ಮ ದೇಶಕ್ಕೆ ಚ್ಯುತಿ ಬರಬಾರದು. ಹಾಗೆ ಪ್ರತಿಯೊಬ್ಬರೂ ನಡ್ಕೋಬೇಕು. ಯಾಕಂತಂದರೆ ಇದನ್ನು ತಿಳಿಸ್ತಾ ಇರೋದು ಇಷ್ಟು ಪ್ರೀತಿಯನ್ನು ಮಾಡ್ತಾ ಇದ್ದವರು ಯಾರಾದರೂ ಈ ಒಂದು ಸಂದೇಶವನ್ನು ಕೊಟ್ಟು ಅವರನ್ನು ಅಪಾಯದಿಂದ ಪಾರು ಮಾಡಬಹುದಿತ್ತಲ್ಲ ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ. ಆದ್ದರಿಂದ ಪ್ರತಿಯೊಬ್ಬರೂ ಸಹ
ಕಾಲಜ್ಞಾನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮವಾಗಿ ನಿಮ್ಮ ಜೀವನವನ್ನು ಸಾರ್ಥಕ ರೀತಿಯಿಂದ ಬದುಕುವಂತಾಗಲಿ ಅಂತಂದು ಸಹ ತಿಳಿಸುತ್ತಾ, ಇದೇ 13ನೇ ತಾರೀಕು ಮಾರ್ಚ್ 2026ರಿಂದ ಮೀನರಾಶಿಯಲ್ಲಿ ಶನೀಶ್ವರ ಸ್ವಾಮಿ ಅಸ್ತಂಗತನಾಗ್ತಾ ಇದ್ದಾನೆ. ಇದರಿಂದ ಇನ್ನು ದೇಶದಲ್ಲಿ ಮತ್ತು ಜಾಗತಿಕವಾಗಿ ಅನೇಕ ರೀತಿಯಿಂದ ರೋಗಾದಿಗಳು ಕಾಡುವಂತಹ ಭೀತಿಗಳು ಮತ್ತು ಅನೇಕ ರೀತಿಯಿಂದ ಹಿಂಸಾಚಾರಗಳು, ಹೀಗೆ ಅನೇಕ ರೀತಿಯಿಂದ ಮತ್ತು ರಾಜಕಾರಣಿಗಳ ಕಣ್ಮರೆಗಳು ಮತ್ತು ನಾನಾ ಹಿಂಸಾ ಕಾರ್ಯಗಳು ಸಹ ಸೂಚನೆಯನ್ನು ನೀಡ್ತಾರಿಂದ ಆದಷ್ಟು ಧರ್ಮ ಕಾರ್ಯಗಳನ್ನು, ಪುಣ್ಯ ಕಾರ್ಯಗಳನ್ನು ಪ್ರತಿಯೊಬ್ಬರೂ ಸಹ ಮಾಡ್ತಾ ಬನ್ನಿ. ಮತ್ತು ಈ ಮಾರ್ಚ್, ಏಪ್ರಿಲ್, ಮೇ, ಜೂನ್ವರೆಗೂ ಸಹ ಅನೇಕ ಗ್ರಹಗಳ ರಾಹು ಮತ್ತು ಶನಿಯ ಪ್ರಭಾವದಿಂದ ಅನೇಕ ರೀತಿಯಿಂದ ಉಷ್ಣತೆ ಮತ್ತು ಅನೇಕ ರೀತಿಯಿಂದ ಇಂತಹ ಗಾಳಿಯಿಂದ ಮತ್ತು ಬ್ಯಾಕ್ಟೀರಿಯಾಗಳಿಂದ ಹರಡುವಂತಹ ಕಾಯಿಲೆಗಳು ಹೆಚ್ಚಾಗುವುದರಿಂದ ಸಕಲರೂ ಸಹ ಆ ಪ್ರಕೃತಿಯನ್ನು ಆರಾಧನೆಯನ್ನು ಮಾಡ್ತಾ ಬನ್ನಿ. ನಿಮಗೆ ಹಿಂದಿಂದಲೂ ಸಹ ಹೇಳ್ತಾ ಬರ್ತಾ ಇದ್ವಿ, ತಿಂಗಳಿಗೆ ಒಂದು ಮರವನ್ನಾದರೂ ಬೆಳೆಸ್ತಾ ಬನ್ನಿ. ತಾವುಗಳು ಎಷ್ಟೋ ಕಡೆ ಪ್ರವಾಸಕ್ಕೆ ಅಂತ ಹೋದಾಗ ಅಲ್ಲಿ ಒಂದೊಂದು ಗಿಡಗಳನ್ನು ನೆಟ್ಟುತ್ತಾ ಬನ್ನಿ. ಇದರಿಂದ ನಮ್ಮ ಪ್ರಕೃತಿಯ ಸಮತೋಲನ ಉಂಟಾಗ್ತಾ ಬರುತ್ತೆ. ಯಾಕಂದರೆ ಕಾಲಜ್ಞಾನದಲ್ಲಿ ಮುಂಬರುವ ದಿನಮಾನಗಳಲ್ಲಿ ಅತ್ಯಂತ ಉಷ್ಣತೆಯಿಂದ ಬಳಲ್ತಾ ಹೋಗ್ತೀವಿ. ಅನೇಕ ನದಿಗಳು ಕಣ್ಮರೆಯಾಗುವಂತಹ ಸೂಚನೆಗಳು ಕಾಲಜ್ಞಾನದಲ್ಲಿದ್ದಾವೆ. ಆದ್ದರಿಂದ ಅದಕ್ಕೆ ಪರಿಹಾರವನ್ನು ಹುಡ್ಕೋಣ. ಮುಂದಿನ ಪೀಳಿಗೆಗೆ ಈ ಪ್ರಕೃತಿಯನ್ನು ಸಂರಕ್ಷಿಸೋಣ ಅನ್ನೋದನ್ನು ಸಹ ತಿಳಿಸುತ್ತಾ, ಆದಷ್ಟು ಈ 13ನೇ ತಾರೀಕಿಂದ ಪ್ರತಿಯೊಬ್ಬರೂ ಸಹ ಶನೇಶ್ವರನನ್ನು ಆರಾಧನೆಯನ್ನು ಮಾಡುವುದರಿಂದ ವಿಶೇಷವಾದ ಫಲವನ್ನು ಪಡಿತಾ ಹೋಗ್ತೀರಾ. ಅದರ ಬಗ್ಗೆ ವಿಶೇಷವಾದ ಸೂಚನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಸಹ ತಿಳಿಸ್ತಾ ಹೋಗ್ತೀವಿ. ಆದಷ್ಟು ನಾವುಗಳು ಏನಪ್ಪ ಮಾಡಬೇಕು ಅಂತಂದರೆ ಸದಾ ಒಳ್ಳೆಯದನ್ನು ಯೋಚನೆಯನ್ನು ಮಾಡೋಣ, ಒಳ್ಳೆಯದನ್ನೇ ಪ್ರೇರೇಪಿಸೋಣ. ಆಗ ಮಾತ್ರ ಭಗವಂತ ನಮಗೆ ಒಳಿತನ್ನ ಮಾಡ್ತಾ ಹೋಗ್ತಾನೆ. ಇಲ್ಲ ಅಂತಂದರೆ ಪ್ರತಿಯೊಬ್ಬರಿಗೂ ಈ ಪ್ರಕೃತಿ ಒಂದು ಸಿದ್ಧಾಂತವನ್ನು ಬರೆದಿಟ್ಟಿದೆ, ಕರ್ಮ ರಿಟರ್ನ್ಸ್ ಅನ್ನೋದನ್ನ. ಯಾಕಂದರೆ ಅವರು ಯಾರೇ ಇರಲಿ, ಆದ್ದರಿಂದ ನಾವುಗಳು ಒಳ್ಳೆಯ ಕರ್ಮಗಳನ್ನು ಆಚರಿಸೋಣ ಅನ್ನೋದನ್ನು ಸಹ ತಿಳಿಸುತ್ತಾ, ಇನ್ನು ಕೆಲವೊಂದು ಶಿಷ್ಯಂದಿರು, ಎಷ್ಟೋ ಜನ ಶಿಷ್ಯಂದಿರು ಶ್ರೀಪೀಠಕ್ಕೆ ಬಂದಾಗ ವಿಚಾರಿಸ್ತಾ ಇರ್ತಾರೆ, ಇದು 3ನೇ ಮಹಾಯುದ್ಧ ನಡೀತಾ ಇರುತ್ತಾ? ಯಾಕಂದರೆ ಆ ಜ್ಯೋತಿಷಿಗಳು ಹೇಳಿದರು, ಈ ಜ್ಯೋತಿಷಿಗಳು ಹೇಳಿದರು ಅಂತಂದು. ಖಂಡಿತ ಅಂತಹ ಸೂಚನೆಗಳು ಯಾವುದೂ ಇಲ್ಲ. ಆದ್ದರಿಂದ ಆ ಭಗವಂತ ಎಲ್ಲದನ್ನ ಅವನು ನಿರೂಪಣೆ ಮಾಡ್ತಾ ಇರ್ತಾನೆ, ಒಳ್ಳೆಯದನ್ನ ಜಗತ್ತಿಗೆ ಅವನು ಮಾಡ್ತಾ ಇರ್ತಾನೆ ಹೊರತು ಹಿಂಗೆಲ್ಲ ಕಾಲಜ್ಞಾನ ಯಾವತ್ತೂ ತಿಳಿಸೋಲ್ಲ, ಭಯ ಭೀತಿಯನ್ನು ಉಂಟು ಮಾಡೋಲ್ಲ. ಮುಂಬರುವ ಭಯಗಳಿಂದ ಹೇಗೆ ಪಾರಾಗಬಹುದನ್ನ ಆ ಕಾಲಜ್ಞಾನ ತಿಳಿಸ್ತಾ ಹೋಗುತ್ತೆ. ಆದ್ದರಿಂದ ಇಡೀ ವಿಶ್ವದಲ್ಲಿ ಶಾಂತಿ ಉಂಟಾಗಲಿ ಅಂತಂದೂ ಸಹ ನಾವು ಈ ರಕ್ತ ಚಂದ್ರಗ್ರಹಣದಲ್ಲೇ ಆ ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯ ಪಾದಾರವಿಂದಗಳಲ್ಲಿ ಅರ್ಪಣೆಯನ್ನ ಸಂಕಲ್ಪವನ್ನ ಮಾಡಿದ್ದೀವಿ. ಇಡೀ ವಿಶ್ವ ಶಾಂತಿಗೋಸ್ಕರ ಜಗತ್ತಿನಲ್ಲಿ ಶಾಂತಿ ಮತ್ತೆ ಸ್ಥಾಪನೆಯಾಗಲಿ, ಪ್ರತಿಯೊಬ್ಬರ ಹೃದಯದಲ್ಲೂ ಸಹ ಆ ಶಾಂತಿ, ಸಹಬಾಳ್ವೆ, ಪ್ರೀತಿಯನ್ನ ನೀಡುತ್ತಾಯೆ ಅಂತಂದು ಆ ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೀವಿ ಎನ್ನುವುದನ್ನು ಸಹ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಪ್ರತಿಯೊಂದೂ ಸಹ ಇನ್ನೂ ಜೂನ್ ಜುಲೈವರೆಗೂ ಸಹ ಪ್ರತಿಯೊಬ್ಬ ಶಿಷ್ಯಂದರು, ವೀಕ್ಷಕರು ಸಹ ಆದಷ್ಟು ಮನೆಯಲ್ಲಿ ಬೇವಿನ ಸೊಪ್ಪುಗಳನ್ನು ಇಟ್ಟು ಆ ಜಗನ್ಮಾತೆ ಇಷ್ಟಕಾಮೇಶ್ವರಿ ದುರ್ಗಾನನ್ನ ಪ್ರಾರ್ಥನೆಯನ್ನ ಮಾಡ್ತಾ ಬರೋದ್ರಿಂದ ಈ ಬರುವಂತಹ ಅನೇಕ ರೋಗ ರುಜುಗಳಿಂದ ಪಾರಾಗಬಹುದು ಮತ್ತು ಅನೇಕ ಉಷ್ಣತೆಯ ಪ್ರಭಾವಗಳಿಂದ ಉಂಟಾಗುವಂತಹ ಅನೇಕ ರೋಗಗಳಿಂದಲೂ ಸಹ ಪಾರಾಗಬಹುದು ಅನ್ನೋದನ್ನು ಸಹ ತಿಳಿಸುತ್ತಾ, ಈ ಪ್ರಕೃತಿಗೆ ಮತ್ತು ಈ ಪಶು ಪ್ರಾಣಿಗಳಿಗೆ ಆದಷ್ಟು ನಿಮ್ಮ ಮನೆಯ ಮುಂಭಾಗದಲ್ಲಿರಲಿ ಮತ್ತು ಮೇಲ್ಭಾಗದಲ್ಲಿರಲಿ ಆ ಪಶು ಮತ್ತು ಪಕ್ಷಿಗಳಿಗೋಸ್ಕರ ಏನಾದರೂ ನೀರುಗಳನ್ನು ಇಡುವುದು, ಆಹಾರಗಳನ್ನು ಇಟ್ಟು ಆ ಪ್ರಕೃತಿಗೆ ಧನ್ಯವಾದವನ್ನು ಅರ್ಪಿಸೋಣ ಅನ್ನೋದನ್ನು ಸಹ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ,
ಆ ಜಗನ್ಮಾತ ಶೀತಲ ದುರ್ಗವಾಗಿ ರೂಪದಿಂದ ಇಡೀ ಜಗತ್ತಿಗೂ ಸಹ ಅನುಗ್ರಹವನ್ನ ನೀಡಲಿ ಅಂತಂದು ಮತ್ತೊಮ್ಮೆ ನಿಮಗೆ ತಿಳಿಸುತ್ತಾ, ಯಾವುದೇ ಮೂರನೇ ಯುದ್ಧದ ಸಂಭವವಿಲ್ಲ ಅನ್ನೋದನ್ನು ಸಹ ತಿಳಿಸುತ್ತಾ, ಕಾಲಜ್ಞಾನವನ್ನ ಪ್ರತಿಯೊಬ್ಬರೂ ಸಹ ಆಚರಣೆಯನ್ನ ಮಾಡಿ ನಿಮಗೆ ತಿಳಿದಿರುವ ಕಾಲಜ್ಞಾನವನ್ನ ತಿಳಿಸುತ್ತಿರುವ ಶ್ರೀಪೀಠದ ಕಾಲಜ್ಞಾನವನ್ನ ಆದಷ್ಟು ಬೇರೆಯವರಿಗೂ ಸಹ ತಲುಪಿಸಿ ಅವರ ಜೀವನವನ್ನೂ ಸಹ ಬೆಳಗೋಣ ಅನ್ನೋದನ್ನು ಸಹ ತಿಳಿಸುತ್ತಾ, ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿ ಸಕಲರಿಗೂ ಸನ್ಮಂಗಳವನ್ನ ನೀಡಲಿ, ಇಡೀ ವಿಶ್ವಕ್ಕೆ ಶಾಂತಿ ಪ್ರೀತಿಯನ್ನ ದಯಪಾಲಿಸಲಿ ಅಂತಂದು ಶುಭಾಶೀರ್ವಾದವನ್ನ ನೀಡುತ್ತಾ ಇದ್ದೀವಿ. ಓಂ ನಮಃ ಶಿವಾಯ.